ಜೈ ಹಿಂದ್ ಗೆಳೆಯರೇ, ಇವತ್ತು ನಾನು ನಿಮಗೆ ಹೇಗೆ ಕಾಡಿನಲ್ಲಿ ಹೇಗೆ ನೀವು ತುಂಬ ರಾತ್ರಿಯೊಳಗೆ ಬಂದುಬಿಟ್ಟರೆ ನೀವು ಹೇಗೆ ಇರಬೇಕೆಂದು ನಿಮಗೆ ತೋರಿಸ್ತೇವೆ. ಇವತ್ತು ಟೆಂಟ್ ಹಾಕ್ತಿದ್ದೇವೆ. ಟೆಂಟ್ ಹಾಕಿದರೆ ಹೆಂಗಿರ್ಬೇಕಂತ ತೋರಿಸ್ತೀವಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ ಇವತ್ತು. ನೋಡಿ ಫ್ರೆಂಡ್ಸ್, ನಾವೀಗ ಇಲ್ಲೇ ಟೆಂಟ್ ಹಾಕೋಣ. ಇವಾಗ ಟೆಂಟ್ ಹೇಗೆ ಹಾಕೋದು ಅಂದರೆ ನಿಮಗೆ ತೋರಿಸ್ತೇವೆ, ಬನ್ನಿ. ನೋಡಿ ಫ್ರೆಂಡ್ಸ್, ನಾವಿವತ್ತು ಇಲ್ಲೇ ಟೆಂಟ್ ಹಾಕೋದು. ಈಗ ಭಾಳ ಟೈಮ್ ಆಗಿಬಿಟ್ಟಿದೆ, ಕತ್ಲಾಗುತ್ತೆ. ಇನ್ನೊಂದು 10-15 ನಿಮಿಷದಲ್ಲೆಲ್ಲ ಫುಲ್ ಇಲ್ಲಿ ಏನು ಕಾಣೋದಿಲ್ಲ. ಇಲ್ಲಿ ಕಾಡು ಪ್ರಾಣಿಗಳು ಭಾಳ ಇರ್ತವೆ. ಈಗ ಹುಷಾರಿಂತ ಇರಬೇಕು. ನಾವೀಗ ಟೆಂಟ್ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ನಮಗೆ ಇದು ತಾಡಪತ್ರಿ ಇಲ್ಲೇ ಸಿಕ್ಕಿದ್ದು ನಮಗೆ. ಇದರಿಂದ ನಾವತ್ತು ಈ ಸಹಾಯಂತ್ರ ಟೆಂಟ್ ಮಾಡೋಣ. ಇವತ್ತು ಟೆಂಟ್ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ನಮಗೆ ತುಂಬ ಎತ್ತರವಾಗಿ ಬೇಕಾಗಿಲ್ಲ, ಸ್ವಲ್ಪ ತಳಗಡೆ ಆದರೆ ಸಾಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಈಗ ಬೊಂಬು ರೆಡಿ ಆಗಿದೆ. ಇದಕ್ಕೆ ಅಂದರೆ ಲೆಂತ್ ಕಟ್ಟಿಗೆ ಬೇಕು ನಮಗೆ. ಕಟ್ಟಿಗೆ ಆದರೆ ಈಗ ಸಪೋರ್ಟ್ ಕೊಡಲಿಕ್ಕೆ ಕರೆಕ್ಟ್ ಆಗ್ತದೆ. ಈಗ ಕಟ್ಟಿಗೆ ಹೊಡ್ಕೋಣ. ಅಲ್ಲೆಲ್ಲ ಸ್ನೇಪ್ ಇಟ್ಟಿದ್ದೆ, ಚಾಕು ಎಲ್ಲ ಇತ್ತದು. ಇಲ್ಲೇ ಇದೆ ಫ್ರೆಂಡ್ಸ್, ಬನ್ನಿ. ಈ ಚಾಕು ಸಹಾಯದಿಂದ 2 ಕಟ್ಟಿಗೆನ ನೋಡಿ ಫ್ರೆಂಡ್ಸ್, ಈಗ ನಮಗೆ ಇಷ್ಟು 2 ಕಟ್ಟಿಗೆ ಬೇಕಾಗಿದೆ. ಈಗ ಕಟ್ಟಿಗೆನ ಹುಡ್ಕೋಣ, ಬನ್ನಿ. ಇಲ್ಲೇನಾದರೂ ಸಿಗ್ಬೋದು. ನೋಡಿ ಫ್ರೆಂಡ್ಸ್, ನಮಗೆ 1 ಕಟ್ಟಿಗೆ ಸಿಕ್ಬಿಡ್ತಾವೆ. ಇದನ್ನ ಕಟ್ ಮಾಡ್ಕೊಳ್ತೇನೆ, ಚಾಕು ಸಹಾಯದಿಂದ ಕಟ್ ಮಾಡ್ಕೊತೀನಿ. ನೋಡಿ ಕೊಯ್ದುಬಿಟ್ಟೆ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ರಂಬೆ ಕೊಂಬೆನ ತೆಗೆದು ನೀಟಾಗಿ ಮಾಡ್ಕೊಳ್ಳೋಣ. ಈ ಥರ ಇನ್ನೊಂದು ಸಿಕ್ಕರೆ ನಮ್ಮ ಟೆಂಟಿಗೆ ಭಾಳ ಸಹಾಯ ಆಗುತ್ತೆ. ಮತ್ತೊಂದು ಕಟ್ಟಿಗೆ ಸಿಗ್ಬಿಡ್ತು ಫ್ರೆಂಡ್ಸ್. ಇದೊಂದು ಮುರ್ಕೋಬೇಕು. ಇವಾಗ ಮುಳ್ಳುಗಳು ಇರ್ತವೆ, ನೋಡ್ಕೊಂಡು ಹೋಗಬೇಕು. ಮುರ್ಕೊಂಡು ಬಿಟ್ಟೆ ಫ್ರೆಂಡ್ಸ್. ಇದನ್ನು ಈಗ ರಂಬೆ ಕೊಂಬೆ ತೆಗೆದೋಗೋದು ಇದರ ಲೆವೆಲಿಗೆ ಮುರ್ಕೊಂಡು ಬಿಟ್ರೆ ನಮ್ಮ ಟೆಂಟಿಗೆ ಭಾಳ ಸಹಾಯವಾಗುತ್ತದೆ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ಟಿಗೆ ಸಿಕ್ಕರೆ ತಗೋಬೇಕು ನೀವು. ನೋಡಿ ಫ್ರೆಂಡ್ಸ್, ಕಾಡಿನಲ್ಲಿ ಬಂದಾಗ ನಿಮ್ಮ ಅನುಕೂಲ ತಕ್ಕ ಹಾಗೆ ನೀವು ಟೆಂಟ್ ಹಾಕೊಳ್ಳಬೇಕು. ನೀವು ಟೆಂಟಿಗೆ ಸಾಮಾನು ಅದೇ ಬೇಕು ಇದೇ ಬೇಕು ಅಂದರೆ ಎಂತ ಆಗೋದಿಲ್ಲ. ಕೈಯಲ್ಲಿ ಏನಿರುತ್ತೆ ಅದರಿಂದ ಟೆಂಟ್ ಹಾಕೋಬೇಕು. ಹೀಗೆ ಕಾಡಿನಲ್ಲಿ ಜೀವಿಸೋಕೆ ನಿಮಗೆ ಭಾಳ ಸಹಾಯವಾಗುತ್ತದೆ. ಫ್ರೆಂಡ್ಸ್, ನಾನು ಚಾಕು ಯಂತ್ರ ಇವಾಗ ಸ್ವಲ್ಪ ಗುಂಡಿ ತೋಡ್ತಾ ಇದ್ದೀನಿ. ಗೂಟ ನಿಲ್ಲೋದಕ್ಕೆ ಸ್ವಲ್ಪ ಸಹಾಯ ಆಗಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಟೆಂಟು ರೆಡಿಯಾಗಿಬಿಟ್ಟಿದೆ. ನಮಗೆ ಇಷ್ಟಾದರೆ ಸಾಕು. ಒಳಗಡೆ ಹೀಗಿರೋದು ನಿಮಗೆ ತೋರಿಸ್ತೇನೆ. ನಿಮಗೆ ಏನಕ್ಕಪ್ಪ ಅಂದರೆ ಇದು ಮಳೆ ಗಾಳಿಗೆ ಸ್ವಲ್ಪ ಸೊಳ್ಳೆ ಕಾಟ ಅವೆಲ್ಲ ಇರುತ್ತಲ್ಲ, ಅದಕ್ಕಷ್ಟೇ ಇದು ಟೆಂಟು. ಈಗ ಒಳಗಡೆ ಹೀಗಿರೋದು ತೋರಿಸ್ತೇನೆ. ನನಗೆ ಸ್ವಲ್ಪ ಹೆಲ್ಪ್ ಆದರೆ ಸಾಕು. ಇದು ನೋಡಿ, ಇಷ್ಟಾದರೆ ಸಾಕು ನನಗೆ. ಒಳಗಡೆ ನಾನು ಈ ರೀತಿ ಇರ್ಬೋದು. ಬೇಕಂದರೆ ನಾನು ಮಲ್ಕೋಬೋದು.
ಆದರೆ ಮಲ್ಕೊಳಂಗಿಲ್ಲ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ನಮ್ಮ ಟೆಂಟ್ ಅಂತೂ ರೆಡಿ ಆಯಿತು. ಈಗ ತಿನ್ನೋಕೆ ಏನಾದರೂ ಬೇಕಾಗ್ತಿದೆ. ತಿನ್ನೋಕೆ ಈಗ ಇಲ್ಲಿ ತತ್ತಿ ಇದೆ. ಆ ಗೋಲ್ಡನ್ ಈಗಲ್ ತತ್ತಿ ಸಿಕ್ಕಿತ್ತಲ್ಲ, ಆ ತತ್ತಿಯನ್ನು ಇಲ್ಲಿ ಬೇಯಿಸ್ಕೊಂಡು ತಿನ್ಬೇಕು. ಈಗ ಟೆಂಟ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಬೇಯಿಸ್ಕೊಂಡು ತಿನ್ನಬೇಕು. ಈಗ ಹೋಗಿ ಸ್ವಲ್ಪ ಕಟ್ಟಿಗೆ ಏನಾದರೂ ತರ್ತೀನಿ. ಬನ್ನಿ, ಸ್ವಲ್ಪ ಈಗ ಕಟ್ಟಿಗೆಯನ್ನು ತರೋಣ. ಹೋಗಿ ಕಟ್ಟಿಗೆಯನ್ನು ತಿಂದರೆ ನಮಗೆ ಹೊಟ್ಟೆ ಹಸಿವಾಗಿದೆ. ಈ ತತ್ತಿಯನ್ನು ತಿಂದರೆ ಸ್ವಲ್ಪ ಶಕ್ತಿ ನನಗೆ ಬರುತ್ತದೆ. ಬನ್ನಿ, ಕಟ್ಟಿಗೆಯನ್ನು ತರೋಣ. ನೋಡಿ, ಹೋಗಿ ನಾನು ಕಟ್ಟಿಗೆನ ತಂದುಬಿಟ್ಟೆ. ಕಟ್ಟಿಗೆ ತಗೊಂಡ್ಬಿಟ್ಟೆ. ಈ ರೀತಿ ಹುಲ್ಲು ಸಿಕ್ಕರೆ ನಿಮಗೆ ಭಾಳ ಸಹಾಯವಾಗುತ್ತದೆ ಬೆಂಕಿ ಹಚ್ಚೋಕ್ಕೆ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪನೇ ತಗೋಬೇಕು. ಸ್ವಲ್ಪ ತಗೊಂಡು ಫ್ರೆಂಡ್ಸ್, ಬೆಂಕಿ ಹತ್ತಿ ಬಿಡ್ತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈಗ ಈ ತತ್ತಿಯನ್ನು ಇದು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪ್ಯಾಕ್ ಮಾಡ್ಕೋಬೇಕು ತತ್ತಿಯನ್ನು. ಹಾಗೆ ಹಾಕಿದರೆ ಅದು ಒಡೆದೋಗೋ ಚಾನ್ಸ್ ಭಾಳ ಇರುತ್ತದೆ. ಬೆಂಕಿ ಹಚ್ಚೋಕ್ಕಿಂತ ಮೊದಲು ಇದನ್ನು ಸರಿ ಮಾಡ್ಕೊಳ್ಳೋಣ. ಎಲೆಗಳನ್ನು ತಗೊಂಡು ಈಗ ಮುಚ್ಚಿಕೊಳ್ಬೇಕು. ಈ ರೀತಿ ತಗೊಂಡು ಈ ರೀತಿ ತಗೋಬೇಕು. ಇದನ್ನು ಈಗ ಪ್ಯಾಕ್ ಮಾಡಿಬಿಟ್ರೆ ಈಗ ರೆಡಿ ಆಯಿತು. ಇದನ್ನು ಹೀಗೆ ರಿಮೂವ್ ಕೊಡೋದು. ಈಗ ಸ್ವಲ್ಪ ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಇಟ್ಟು ಮೊದಲು ಬೆಂಕಿಯನ್ನು ಹಚ್ಚೋಣ. ಈ ಮ್ಯಾಚ್ ಬಾಕ್ಸನ್ನು ನಾನು ಊರಿಂತ ತಂದಿದ್ದೆ. ಫ್ರೆಂಡ್ಸ್, ಬೆಂಕಿ ಹತ್ತಿಬಿಡ್ತು. ಈ ಬೆಂಕಿ ಹತ್ತಿದ್ದು ಭಾಳ ಖುಷಿ ಆಗ್ತಾ ಇದೆ. ಸ್ವಲ್ಪ ಥಂಡಿನೂ ಆಗ್ತಾ ಇದೆ. ಇದರೊಳಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಬೆಂಕಿ ಕಾಸ್ಕೊಂತ ಕೂತ್ಕೊಂತೀನಿ. ಈ ಸುಮಾರು ಒಂದು 20 ನಿಮಿಷ ಆಗ್ಬೋದು ಬೇಯಲಿಕ್ಕೆ. ಆರಾಮ್ ಬೇಯಲಿ. ಹೋಗಿ ಭಾಳ ಇದೆ. ನನಗನ್ಸುತ್ತೆ ಇದು ಈಗ ಬೆಂದ್ಬಿಟ್ಟಿದೆ ಅಂತ. ಇದೊಂದು 10 ನಿಮಿಷ ಇರಲಿ, ಅರ್ಜೆಂಟ್ ಏನಿಲ್ಲ. ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಬಾಲ್ಡ್ ಎಗ್ ಅಂದರೆ ಭಾಳ ಇಷ್ಟ. ತಿನ್ನೋಕೆ ಮಾತ್ರ ಅಲ್ಟಿ ಆಗಿರುತ್ತೆ ಫ್ರೆಂಡ್ಸ್. ಇದು ಒಂದ್ಸಲ ತಿಂದ್ಬಿಟ್ರೆ ನೀವು ಇದೇ ಬೇಕು ಅಂತೀರಾ. ಈಗ ನನಗೆ ಬೆಂದ್ಬಿಟ್ಟಿದ್ದು ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್. ತುಂಬ ಉರಿತಾ ಇದೆ. ತುಂಬ ಸುಡ್ತಾ ಇದೆ. ತುಂಬ ಸುಡ್ತಾ ಇದೆ ಫ್ರೆಂಡ್ಸ್. ಇಂತೂ ಬಾಲ್ಡ್ ಎಗ್ ರೆಡಿ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ಈಗ ಕಾಣ್ತಾ ಇದೆ ಅಂತ. ಇದು ತಿನ್ನೋಕೆ ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನು ಹೇಗೆ ಸಿಪ್ಪಿ ಸುಲಿಯೋದು ತೋರಿಸ್ತೀನಿ ನೋಡಿ. ಈಗ ಮೆಲ್ಲಿಗೆ ಬಡ್ಕೊಂಡು ಈ ರೀತಿ ಸುಲ್ಕೋಬೇಕು. ನೋಡಿ, ಇದನ್ನು ಕ್ಲೀನಾಗಿ ತೆಗಿಬೇಕು. ನೋಡಿ ಫ್ರೆಂಡ್ಸ್, ನಿಮಗೆ ಕಡಿನಲ್ಲಿ ಏನು 5 ಸ್ಟಾರ್ ಹೋಟ್ಲಿಗಿಂತ ಏನು ಕಮ್ಮಿ ಏನು ಇರೋಂಗಿಲ್ಲ. ಆದರೆ ನೀವು ಪ್ರಯತ್ನ ಹೇಗೆ ಮಾಡ್ತೀರಾ ಹಾಗೆ ನೀವು ಇರಬಹುದು. ಇದು ತಿನ್ನೋಕೆ ತುಂಬ ಟೇಸ್ಟಿ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸೊಳ್ಳೆ ತುಂಬ ಕಡಿತಾ ಇದೆ. ಇದು ನೋಡಿ ತಿಂತೀನಿ ಇವಾಗ. ಸೂಪರ್ ಇದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿದೆ. ಸೂಪರ್. ಫ್ರೆಂಡ್ಸ್, ಇದರ ರುಚಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಇದು ಭಾಳ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ತಿಂದರೆ. ನೋಡಿ ಫ್ರೆಂಡ್ಸ್, ನಾನು ಕಾಡಿನಲ್ಲಿ ಹೀಗೆ ಪ್ರಯತ್ನ ಮಾಡಿ ಹೀಗೆ ಕಾಡಿನಲ್ಲಿ ಜೀವಿಸುವುದು ಅಂತ ಹೇಳಿಕೊಡ್ತೀನಿ ನಿಮಗೆ. ನನ್ನ ಪೇಜನ್ನು ಫಾಲೋ ಮಾಡಿ, ನಿಮಗೆ ಈ ಥರ ಮೋಟಿವೇಟ್ ಮಾಡ್ತಾ ಇರ್ತೀನಿ.
ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನನಗೆ ಈ ತತ್ತಿಯು ಏನು ಕೊಟ್ಟಿದೆ ಅಂದರೆ ಇವತ್ತು ನನಗೆ ಶಕ್ತಿಯನ್ನು ಕೊಟ್ಟಿದೆ. ಈ ತತ್ತಿಯಿಂದ ನಾನು ಈಗ ಮುಂದೆ ನಾಳೆ ಒಂದು ಜೀವಿಸಬಹುದು, ಅಷ್ಟು ಶಕ್ತಿ ಸಿಕ್ಕಿದೆ ನನಗೆ. ಈಗ ನೋಡಿ ಈ ಟೆಂಟಲ್ಲಿ ಹೇಗಿರೋದು ನಿಮಗೆ ತೋರಿಸ್ತೇನೆ. ನನಗೆ ಟೆಂಟ್ ಇದು ಭಾಳ ಏನು ಬೇಡ, ಸ್ವಲ್ಪ ಸೊಳ್ಳೆಯಿಂದ ಗಾಳಿ ಯಂತ್ರ ಸ್ವಲ್ಪ ಎಷ್ಟೇ ಆಸ್ತ್ರ ಆದರೆ ಸಾಕು. ಈ ರೀತಿ ಇರಬೇಕು, ಮಲ್ಕೋಬೋದು, ಆದರೆ ಮಲ್ಕೊಳಂಗಿಲ್ಲ ನಾನು. ಈ ರೀತಿ ಆದರೆ ಸಾಕಾಗ್ತದೆ ನಮಗೆ. ಸರಿ ಫ್ರೆಂಡ್ಸ್, ಈಗ ಇಲ್ಲೇ ಇರ್ತೀನಿ ನಾನು. ಬಾಯ್.